ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೀಗ ಅದ್ದೂರಿಯಾಗಿ ನೆರವೇರುವಂಥದ್ದು. ಕಳೆದ 2 ವರ್ಷಗಳಿಂದ ಈ ಒಂದು ರೇಣುಕಾ ಯಲ್ಲಮ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು. ಇದೀಗ ಏನು ಒಮ್ಮತದ ಮುಖಂಡರು ಎಲ್ಲರೂ ಕೂಡ ಸೇರ್ಕೊಂಡು ಒಟ್ಟಿಗೆ ಏನು ಅಂದ್ರೆ ಪಕ್ಷಾತೀತವಾಗಿ ಈ ಒಂದು ರೇಣುಕಾ ಯಲ್ಲಮ್ಮ ಜಯಂತಿಯನ್ನ ಬಂಗಾರಪೇಟೆ ತಾಲೂಕಿನಲ್ಲಿ ಹಮ್ಮಿಕೊಳ್ಳೋದ್ರಲ್ಲಿ ಈಗ ಯಶಸ್ವಿಯಾಗಿರುವಂಥದ್ದು. ಜೊತೆಗೆ ಈ ಒಂದು ಕಾರ್ಯಕ್ರಮ ಕೂಡ ಈಗ ಯಶಸ್ವಿಯಾಗಿ ಯಾವುದೇ ಒಂದು ಸಮಸ್ಯೆ ಕೂಡ ಇಲ್ಲದಂತೆ ಇವತ್ತು ನೆರವೇರುವಂಥದ್ದು. ಏನು ಬಂಗಾರಪೇಟೆ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮಾಜದ ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿದ್ದಾರೆ. ಇವರೆಲ್ಲರೂ ಕೂಡ ಏನು ರೇಣುಕಾ ಯಲ್ಲಮ್ಮ ದೇವಿಯನ್ನ ತಮ್ಮ ಆರಾಧ್ಯ ಒಂದು ದೈವವಾಗಿ ಪೂಜೆ ಮಾಡತಕ್ಕಂಥದ್ದು. ಅವರಿಗೆ ಏನು ಫೆಬ್ರವರಿ 12ರಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಜಯಂತಿ ಅಂತ ಏನು ಹಮ್ಮಿಕೊಳ್ತಾರೆ. ಅವತ್ತು ಈ ಒಂದು ಕಾರ್ಯಕ್ರಮವನ್ನ ಬೇರೆ ಬೇರೆ ಕಾರಣಗಳಿಂದ ಮಾಡ್ಲಿಕ್ಕಾಗ್ಲಿಲ್ಲ. ಹಾಗಾಗಿನೇ ಇವತ್ತು ಫೆಬ್ರವರಿ 16ರಂದು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಬಂಗಾರಪೇಟೆ ನಗರದ ಒಂದು ಏನು ಗೌತಮ್ ನಗರ ಬಡಾವಣೆಯಲ್ಲಿ ಇರ್ತಕ್ಕಂಥ ರೇಣುಕಾ ಯಲ್ಲಮ್ಮ ದೇವಿ ದೇಗುಲದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಜಯಂತ್ಯೋತ್ಸವಕ್ಕೆ ಅದ್ದೂರಿಯಾಗಿ ಒಂದು ಚಾಲನೆಯನ್ನ ಕೊಟ್ಟಿರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಬಂಗಾರಪೇಟೆಯ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು, ಜೊತೆಗೆ ಕೋಲಾರದ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು, ಮಾಜಿ ಸಂಸದರಾಗಿರ್ತಕ್ಕಂಥ ಎಸ್ ಮುನಿಸ್ವಾಮಿ ಅವರು, ಮತ್ತೆ ಬಂಗಾರಪೇಟೆಯ ಮಾಜಿ ಶಾಸಕರಾಗಿರ್ತಕ್ಕಂಥ ಬಿ ವೆಂಕಟ ಮುನಿಯಪ್ಪ ಅವರು, ಜೊತೆಗೆ ಬಂಗಾರಪೇಟೆಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂತಹ ಏನು ಬಿ ಮಹೇಶ್ ಅವರು ಸೇರಿದಂತೆ ಈ ಒಂದು ಬಲಗೈ ಸಮಾಜದ ಪ್ರಮುಖ ನಾಯಕರು ಹಾಗೂ ಬಹಳಷ್ಟು ಮುಖಂಡರು, ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಇವತ್ತು ನೆರವೇರುವಂತೆ ಮಾಡಿರುವಂತದ್ದು. ಏನು ಬಂಗಾರಪೇಟೆ ನಗರದ ರೇಣುಕಾ ಯಲ್ಲಮ್ಮ ದೇವಿ ದೇಗುಲದ ಎದುರು ಈ ಒಂದು ಪಲ್ಲಕ್ಕಿ ಉತ್ಸವಕ್ಕೆ ಒಂದು ಚಾಲನೆ ಕೊಡಲಾಗಿತ್ತು. ಈ ಒಂದು ಪಲ್ಲಕ್ಕಿ ಉತ್ಸವದಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಲ್ಲಕ್ಕಿ ಉತ್ಸವಗಳು ಇವತ್ತು ಭಾಗಿಯಾಗಿತ್ತು. ಬಂಗಾರಪೇಟೆ ತಾಲೂಕಿನ ಸಾಕಷ್ಟು ಗ್ರಾಮಗಳಿಂದ ಅಂದ್ರೆ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಎಲ್ಲೆಲ್ಲಿದೆಯೋ ಆ ಒಂದು ದೇವಸ್ಥಾನದ ಒಂದು ಬಳಗದ ವತಿಯಿಂದ ಇವತ್ತು ಒಂದು ಮೆರವಣಿಗೆಗೆ ಅದ್ದೂರಿಯಾಗಿ ಟ್ರ್ಯಾಕ್ಟರ್ನ ಮೂಲಕ ಒಂದು ಪಲ್ಲಕ್ಕಿ ಮೆರವಣಿಗೆಯನ್ನ ಹೊತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ರು. ಏನು ಬಂಗಾರಪೇಟೆ ನಗರದ ಕುವೆಂಪು ವೃತ್ತದಲ್ಲಿ ಈ ಒಂದು ಪಲ್ಲಕ್ಕಿ ಮೆರವಣಿಗೆಗೆ ಒಂದು ಚಾಲನೆಯನ್ನು ಅಧಿಕೃತವಾಗಿ ಕೊಡಲಾಗಿತ್ತು. ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಒಂದು ಪಲ್ಲಕ್ಕಿ ಮೆರವಣಿಗೆಯನ್ನ ವೀಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಏನು ನೆರೆದಿದ್ದಂತಹ ನಾಯಕರು ಮಾಡಿದ್ರು. ಜೊತೆಗೆ ಈ ಒಂದು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಎಲ್ಲರಲ್ಲೂ ಕೂಡ ಒಂದು ಗಮನ ಸೆಳೆದಿದ್ದು ವಿವಿಧ ಕಲಾ ತಂಡಗಳು ಇವತ್ತು ಏನು ಪಲ್ಲಕ್ಕಿ ಉತ್ಸವದ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿತ್ತು. ಸ್ಥಳೀಯ ಒಂದು ವಾದ್ಯ ತಂಡ ಆಗಿರ್ಬೋದು, ಜೊತೆಗೆ ಕೇರಳದ ಚಂಡೆ ವಾದ್ಯ ಆಗಿರ್ಬೋದು, ಹೀಗೆ ನಾನಾ ರೀತಿಯಂತಹ ಒಂದು ಏನು ಕಲಾ ತಂಡಗಳೊಂದಿಗೆ ಇವತ್ತು ಬಂಗಾರಪೇಟೆ ನಗರದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 8ನೇ ವರ್ಷದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿರುವಂತದ್ದು. ಈ ಬಗ್ಗೆ ಮಾತನಾಡಿರುವಂತಹ ಏನು ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು, ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಒಂದು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈ ಬಗ್ಗೆ ಮಾತನಾಡಿರುವಂತಹ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು, ಜೊತೆಗೆ ಏನು ಬಿಜೆಪಿ ಮುಖಂಡ ಮತ್ತೆ ಏನು ಸಮಾಜದ ಮುಖಂಡರಾಗಿರ್ತಕ್ಕಂಥ ಬಿ ಮಹೇಶ್ ಅವರು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ. ಭಾಗಿಯಾಗಿರ್ತಕ್ಕಂಥ ಎಲ್ಲ ಒಂದು ಭಕ್ತಾದಿಗಳಿಗೂ ಜೊತೆಗೆ ಜನರಿಗೂ ಕೂಡ ಒಂದು ಧನ್ಯವಾದವನ್ನು ಕೂಡ ಈ ಮೂಲಕ ಅವರು ಅರ್ಪಿಸಿರುವಂಥದ್ದು. ನಮ್ಮ ರೇಣುಕಾ ಯಲ್ಲಮ್ಮ ದೇವಿಯ ಜನ್ಮದಿನಾಚರಣೆಯ ಅಂಗವಾಗಿ ವಿಜೃಂಭಣೆಯಾಗಿ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಪ್ರತಿ ಗ್ರಾಮಗಳಿಂದನೂ ಸುಮಾರು 150ಕ್ಕೂ ಹೆಚ್ಚು ಪಲ್ಲಕ್ಕಿಗಳನ್ನು ತಂದು ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳನ್ನು ಕರೆದು ಇವತ್ತು ವಿಜೃಂಭಣೆಯಾಗಿ ಇವತ್ತು ರೇಣುಕಾ ಯಲ್ಲಮ್ಮ ದೇವಿಯ ಉತ್ಸವವನ್ನು ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾ ಇದ್ದಾರೆ. ರೇಣುಕಾ ಯಲ್ಲಮ್ಮ ದೇವಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ತಾಯಿ ಆಗಿರಬೇಕಾದ್ರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕೋಲಾರ, ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಎಲ್ಲ ರೈತರಿಗೂ ಒಳ್ಳೆಯ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಒಳ್ಳೆಯ ಮಳೆ ಬೆಳೆ ಕೊಟ್ಟು ರೈತರೆಲ್ಲ ಸಂತೋಷವಾಗಿರಬೇಕು, ಎಲ್ಲರೂ ನೆಮ್ಮದಿಯಾಗಿರಬೇಕು ಅಂತೇಳಿ ಈ ಮೂಲಕ ತಾಲೂಕಿನ ಜನತೆಗೆ ರೇಣುಕಾ ಯಲ್ಲಮ್ಮ ದೇವಿಯ ಉತ್ಸವವಾಗಿ ಶುಭಾಶಯಗಳನ್ನು ಕೊಡ್ತೀನಿ. ಶ್ರೀ ರೇಣುಕಾ ಯಲ್ಲಮ್ಮ ಜಯಂತಿ 8ನೇ ವರ್ಷದ ಆಚರಣೆ ಮಾಡ್ತಾಯಿದ್ದೀವಿ. 2017ರಲ್ಲಿ ನಾವು ಶುರು ಮಾಡಿದ್ವಿ. ಈ ಬಾರಿ 12ನೇ ತಾರೀಕು ನಮ್ಮ ರೇಣುಕಾ ಯಲ್ಲಮ್ಮ ಹುಣ್ಣಿಮೆ ಬಂದಿತ್ತು, ಭಾರತದಲ್ಲಿ ಹುಣ್ಣಿಮೆ. ಅವತ್ತು ಶಾಲಾ ಕಾಲೇಜಲ್ಲಿ ರಜೆ ಇರಲ್ಲ ಮತ್ತು ಅಫಿಷಿಯಲ್ಸ್ ಬರೋದಕ್ಕಾಗಲ್ಲ ಅಂತೇಳಿ ನಮ್ಮ ಹಿರಿಯರೆಲ್ಲ ಮಾತಾಡಿ ಇವತ್ತು ಭಾನುವಾರ ಎಲ್ಲರೂ ಬರಬೇಕು ಅಂತ ಮಾತಾಡಿ ಇವತ್ತು ಅದ್ದೂರಿಯ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸುಮಾರು 150 ಗ್ರಾಮಗಳಿಂದ ಪಲ್ಲಕ್ಕಿಗಳು ಬಂದಿದ್ದಾರೆ. ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರೇಣುಕಾ ಯಲ್ಲಮ್ಮ ಕುಲಬಾಂಧವರು ಸುಮಾರು 50ರಿಂದ 60 ಸಾವಿರ ಜನ ಇದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲೂ ನಮ್ಮ ಕುಲಬಾಂಧವರಿದ್ದಾರೆ. ಇವತ್ತು ಆ ದೇವಿನ ಆರಾಧನೆ ಮಾಡಬೇಕು, ಬಂಗಾರಪೇಟೆಯಲ್ಲಿ ವಿಜೃಂಭಣೆಯಲ್ಲಿ ದೇವಿ ಆರಾಧನೆ ಮಾಡಬೇಕು ಅಂತ ನಾವು ಪ್ರತಿ ಗ್ರಾಮದಲ್ಲೂ ಇವತ್ತು ಬಂದು
ಮೆರವಣಿಗೆ ಅತ್ಯಂತ ಯಶಸ್ವಿಯಾಗಿ ಪೂರೈಸಿದ್ವಿ. ರೇಣುಕಾ ಯಲ್ಲಮ್ಮ ದೇವಿಯ 8ನೇ ವಾರ್ಷಿಕೋತ್ಸವವನ್ನು ಸಮುದಾಯದ ಎಲ್ಲ ಮುಖಂಡರು, ತಾಲೂಕಿನ ಎಲ್ಲ ಗಣ್ಯರು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ಎಲ್ಲ ಸಮುದಾಯದವರು ಕೂಡ ದೇವಿಯನ್ನು ಆರಾಧಿಸ್ತಾರೆ, ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಹಾಗಾಗಿ ಇವತ್ತು ಎಲ್ಲ ಸಮುದಾಯಗಳು ಸೇರಿಕೊಂಡು ವಿಶೇಷವಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಈ ಸಮಾರಂಭಕ್ಕೆ ಮುನ್ಸ್ವಾಮಿ ಬಂದಿದ್ದರು. ಮಲ್ಲೇಶ್ ಬಾಬು ಅವರು ಮತ್ತು ಇಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ವೆಂಕಟಮಣಿಯಪ್ಪನವರು, ಗೋವಿಂದರಾಜುರವರು, ಮಹೇಶ್ ಅವರು, ಹೀಗೆ ಎಲ್ಲ ಮುಖಂಡರು ಸೇರಿಕೊಂಡು ಇವತ್ತು ರೇಣುಕಾ ಯಲ್ಲಮ್ಮ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಪರಿಶಿಷ್ಟ ಸಮಾಜದ ಬಲಗೈ ಸಮಾಜ ಏನು ಸಾವಿರಾರು ಸಂಖ್ಯೆಯಲ್ಲಿ ಇರುವ ಕಾರಣ ಈ ಒಂದು ಭಾಗದಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರತಕ್ಕಂಥ ಪರಿಶಿಷ್ಟ ಸಮಾಜದ ಬಲಗೈ ಜನಾಂಗವನ್ನ ಬಲಪಡಿಸಬೇಕು. ಜೊತೆಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಒಂದು ರೇಣುಕಾ ಯಲ್ಲಮ್ಮ ಬಳಗದ ನಾಯಕರನ್ನ ಒಗ್ಗೂಡಿಸುವಂತಹ ನಿಟ್ಟಿನಲ್ಲಿ ಏನು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಇದೀಗ ಯಶಸ್ವಿಯಾಗಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಏನು ಅದ್ದೂರಿಯಾಗಿ ಪಲ್ಲಕ್ಕಿ ಉತ್ಸವ ಎಲ್ಲರ ಒಂದು ಗಮನ ಕೂಡ ಸೆಳೆದಿರುವಂಥದ್ದು. ಈ ಒಂದು ಮೆರವಣಿಗೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಲ್ಲಕ್ಕಿ ಮೆರವಣಿಗೆ ಇವತ್ತು ಭಾಗಿಯಾಗಿತ್ತು. ಎಲ್ಲರೂ ಕೂಡ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಇವತ್ತು ಹಮ್ಮಿಕೊಂಡಿದ್ದಂತಹ ಒಂದು ಏನು ರೇಣುಕಾ ಯಲ್ಲಮ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಬಂಗಾರಪೇಟೆ ನಗರದಲ್ಲಿ ಬಿಗಿ ಒಂದು ಪೊಲೀಸ್ ಬಂದೋಬಸ್ತ್ ಕೂಡ ಆಯೋಜನೆ ಮಾಡಲಾಗಿತ್ತು. ಸುಮಾರು 5,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನರು ವಿವಿಧ ಗ್ರಾಮಗಳಿಂದ ಸೇರಿದ್ರು. ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತಮ ಒಂದು ವ್ಯವಸ್ಥೆಯನ್ನು ಮಾಡುವ ಮೂಲಕ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನೆರವೇರಿರುವಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.